ನಿನ್ನೆ ಒಬ್ಳು ಅಜ್ಜಿ ಬಂದಿದ್ಲು ನನ್ನ ಕಡೆ, ಕ್ರಿಯಾಟಿನ್ ಹೈ ಮತ್ತು ಹಿಮೋಗ್ಲೋಬಿನ್ ಲೋ. ಅವಳಿಗೆ ಮಾತಾಡಿಸ್ದಾಗ ಹೇಳ್ತಿದ್ಲು, ಲಾಸ್ಟ್ 5 ರಿಂದ 10 ವರ್ಷಗಳಿಂದ ಮೊಳಕಾಲು ನೋವಿನ ಸಲುವಾಗಿ ಪೇನ್ ಕಿಲ್ಲರ್ ತಗೋತಾ ಇದ್ದಾಳೆ. ಮತ್ತೆ ಅವಳಿಗೆ ಸಂಡಾಸ್ ಕಪ್ ಹೋಗ್ತಾ ಇದೆ. ಅಂದ್ರೆ ಅವಳಿಗೆ ಬಿಕಾಸ್ ಆಫ್ ದಿ ಪೇನ್ ಕಿಲ್ಲರ್ ಹೊಟ್ಟೆಯಲ್ಲಿ ಅಲ್ಸರ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ, ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿದೆ. ಅದಕ್ಕೆ ನಮಗೆ BP, ಶುಗರ್ ಅಥವಾ ಅಂದ್ರೆ ಇವನ್ ಕ್ರಿಯೇಟಿನ್ 1.3, 1.5 ಇದ್ರೂ ಸಹಿತ ಅಂತವ್ರಿಗೆ ಎಸ್ಪೆಷಲಿ ಮೆಡಿಸಿನ್ಸ್ ಇಂದ ತುಂಬಾ ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸ್ ಇರ್ತೈತಿ ಮತ್ತು ವರ್ಸನ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳ ಬಯಸ್ತೀನಿ ಅಂತಂದ್ರೆ, ನೋ ಮೆಡಿಸಿನ್ ಈಸ್ ಸೇಫ್ ಟು ದ ಕಿಡ್ನಿ, ಬಟ್ ಅನ್ನೆಸೆಸರಿ ಅನ್ಸೂಪರ್ವೈಸ್ಡ್ ಆಗಿ ನಾವು ಮೆಡಿಸಿನ್ ತಗೊಂತ ಹೋದೆ ಅಂದ್ರೆ ಬಹಳಷ್ಟು ಹೆಲ್ತ್ ಪ್ರಾಬ್ಲಮ್ ಬರ್ತದೆ, ಎಸ್ಪೆಷಲಿ ಕಿಡ್ನಿ ಪ್ರಾಬ್ಲಮ್. ಫಸ್ಟ್ ಇಂಪಾರ್ಟೆಂಟ್ ಪೇನ್ ಕಿಲ್ಲರ್ಸ್ ನಾವು ಯಾವಾಗ ಬೇಕು ಅಷ್ಟೇ ಡಾಕ್ಟರ್ ಸೂಪರ್ವಿಷನ್ ತಗೋಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಎಂಟಾಸಿಡ್ಸ್. ಇತ್ತಿತ್ಲಾಗಿನ ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್, ಎಲ್ಲರಿಗೂ ಎಂಟಾಸಿಡ್ ತಗೊಂತಾರ. ಮತ್ತೆ ಎಂಟಾಸಿಡ್ ಡೈಜಿನ್ ಅಂದ್ರೆ ಅಲ್ಯೂಮಿನಿಯಂ ಬೇಸ್ಡ್, ಮ್ಯಾಗ್ನೀಸಿಯಂ ಬೇಸ್ಡ್ ಅಂತೀವಿ. ಡೈಜಿನ್ ಯಾವ್ದಾದ್ರು ಇರಬಹುದು. ಮತ್ತೆ ಡಿಕಂಜೆಸ್ಟೆಂಟ್ಸ್ ಬಹಳಷ್ಟು ತಗೊಳ್ಳೋದ್ರಿಂದ ಸಹಿತ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗಿ ಕಿಡ್ನಿ ಪ್ರಾಬ್ಲಮ್ ಬರ್ತಾವ. ಮತ್ತೆ ಆಂಟಿಬಯೋಟಿಕ್ಸ್, ಅನ್ನೆಸರಿ ಆಂಟಿಬಯೋಟಿಕ್ ಯೂಸೇಜ್, ಎಸ್ಪೆಷಲಿ ಅಮೈನೋಗ್ಲಿಕ್ ಆಸಿಡ್ಸ್ ಅಂತೀವಿ, ಜೆಂಟಾಮೈಸಿನ್, ಅಮಿಕ್ಯಾಸಿನ್ ಇಂಜೆಕ್ಷನ್ಸ್. ಇನ್ನೊಂದು ಇಂಪಾರ್ಟೆಂಟ್ ಕಿಡ್ನಿ ಪ್ರಾಬ್ಲಮ್ ಬರೋದು ಬಹಳಷ್ಟು ಜನ ಈಗ ನೋಡ್ತಾ ಇದೀವಿ. ಡಯಾಲಿಸಿಸ್ ತಪ್ಪಿಸ್ಬೇಕಂತೇಳಿ ಅಥವಾ ಕಿಡ್ನಿ ಪ್ರಾಬ್ಲಮ್ ಬರಬಾರ್ದು, ಹೆಲ್ದಿ ಇರಬೇಕು, ವೇಟ್ ಕಡಿಮೆ ಮಾಡ್ಬೇಕಂತ ಬಹಳಷ್ಟು ಜನ ಹರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ. ಅನ್ಲೇಬಲ್ಡ್ ಹರ್ಬಲ್ ಮೆಡಿಸಿನ್ಸ್ ಕಾಸಸ್ ಲಾಟ್ ಆಫ್ ಕಿಡ್ನಿ ಪ್ರಾಬ್ಲಮ್. ಇದೊಂದು ಬಹಳ ಅವೇರ್ ಆಗಿರ್ಬೇಕು. ಬಹಳಷ್ಟು ತಗೊಳ್ಳೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಆಗ್ತಾವ. ಅದಕ್ಕೆ ದಯವಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಾರ ತಗೋಬಾಡ್ರಿ. ಮತ್ತೆ ನಿಮ್ಮ ಕಿಡ್ನಿ ಫಂಕ್ಷನ್ ಚೆಕ್ ಮಾಡ್ಕೋ ಅಂತ ಹೇಳ ಬಯಸ್ತೀನಿ. ನಮಸ್ಕಾರ.